ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ನಿಶಾಚರೇಂದ್ರಸ್ಯ ನಿಶಮ್ಯ ವಾಕ್ಯಂ ಸ ಕುಂಭಕರ್ಣಸ್ಯ ಚ ಗರ್ಜಿತಾನಿ ವಿಭೀಷಣೋ ರಾಕ್ಷತರಾಜಮುಖ್ಯಮುವಾಚ ವಾಕ್ಯಂ ಹಿತಮರ್ಥಯುಕ್ತಂ. ರಾವಣನ ಮಾತನ್ನ ಕೇಳಿದ, ಬೇರೆ ಎಲ್ಲ ಇಂದ್ರಜಿತು ಮೊದಲಾದವರ ಗರ್ಜನೆಯನ್ನು ಕೇಳಿದ ವಿಭೀಷಣ ಹಿತವೂ ಒಳ್ಳೆಯ ಅರ್ಥವೂ ಅದರಿಂದ ಕೂಡಿದ ಮಾತನ್ನು ಆಡಿದ. ಮರ್ತೇ ಹೋಯಿತು. ಇವತ್ತು ಇಂಟರ್ನೆಟ್ ಆಫ್ ಮಾಡಿಬಿಟ್ಟಿದ್ದಾರೆ ಯಾರು, ನನ್ನನ್ನು ಗೊತ್ತೇ ಆಗಿಲ್ಲ, ಅದರಿಂದಾಗಿ ತಡ ಆಯಿತು. ಕೃತೋ ಹಿ ಬಾಹ್ವಂತರ ಭೋಗರಾಶಿ ಚಿಂತಾ ವಿಶಸ್ತು ಸ್ಮಿತ ತೀಕ್ಷ್ಣದಂಷ್ಟ್ರ ಪಂಚಾಂಗುಲಿ ಪಂಚಶಿರೋತಿಕಾಯ ಸೀತಾಮಹಾಹಿ ತವ ಕೇನ ರಾಜನ್. ಇದೊಂದು ರೂಪಕ ಅಂತ ಕರೀತಾರೆ ಸಂಸ್ಕೃತ ಸಾಹಿತ್ಯದಲ್ಲಿ, ಅತ್ಯಂತ ಸೊಗಸಾದ ರೂಪಕ. ಈ ತನಕ ರಾಮಾಯಣವನ್ನು ಕೇಳಿದ ಕಾವ್ಯ ಹೃದಯ ನಿಮ್ಮೊಟ್ಟಿಗಿದೆ, ಅದರಿಂದಾಗಿ ಈ ಕಾವ್ಯದ ರೂಪಕ ನಿಮಗೆ ಅರ್ಥ ಆಗತ್ತೆ. ಸೀತೆ ಎಂಬ ದೊಡ್ಡ ಹಾವನ್ನ ಏಕೆ ಆಲಿಂಗಿಸಿಕೊಳ್ತಾ ಇದ್ದಿ? ಸೀತಾ ಮಹಾಹಿಹಿ ಕೇನ ವೃತಃ. ಸೀತೆ ಎಂಬ ಹಾವನ್ನ ಏಕೆ ಅಪ್ಪಿಕೊಂಡಿದ್ದಿ? ಏನದು? ಬಾಹ್ವಂತರ ಭೋಗರಾಶಿ. ಅವಳ ತೋಳುಗಳ ಅಥವಾ ಅವಳ ತೆಕ್ಕೆ ಎಂಬ ಭೋಗವನ್ನು ಹೊಂದಿರುವ. ಭೋಗ ಹೇಳಿದರೆ ಹಾವಿನ ಶರೀರವನ್ನು ಭೋಗ ಅಂತ ಕರೀತಾರೆ. ಇನ್ನೊಂದು ಭೋಗ ಅಂತಂದ್ರೆ ಒಳ್ಳೆಯ ಅನುಭವ. ಸೀತೆಯ ತೋಳು ತೆಕ್ಕೆಯ ಅಪ್ಪಿಗೆ ಎನ್ನುವುದು ನಿನಗೆ ದೊಡ್ಡ ಭೋಗದ ಹಾಗೆ ಕಂಡಿರಬೇಕು ಅಲ್ವಾ? ಬಾಹ್ವಂತರ ಭೋಗರಾಶಿ. ಅದನ್ನು ನೀನು ಅಪ್ಪಿಕೊಂಡದ್ದರಿಂದ, ಅಪ್ಪಿಕೊಳ್ಳಬೇಕು ಅಂತ ಬಯಸಿದ್ದರಿಂದ ಈಗೇನು ಪರಿಣಾಮ ಆಗಿದೆ? ಚಿಂತಾ ವಿಷಃ. ಚಿಂತೆ ಎಂಬ ವಿಷ ನಿನ್ನನ್ನು ಆವರಿಸ್ತಾ ಇದೆ. ವಿಷ ನಮ್ಮ ದೇಹದ ಒಳಗಡೆ ಹೋಗುವಂತೆ ಮಾಡಲಿಕ್ಕೆ ಹಾವಿಗೆ ಬಲವಾದ ಹಲ್ಲಿರಬೇಕು. ಸುಸ್ಮಿತ ತೀಕ್ಷ್ಣ ದಂಷ್ಟ್ರ. ಅವಳ ಚಂದದ ನಗೆ ಎಂಬ ಗಟ್ಟಿಯಾದ ಹಲ್ಲಿರುವ ಆ ಸೀತೆ ಎಂಬ ಹಾವನ್ನ ಏಕಾಗಿ ಅಪ್ಪಿಕೊಂಡಿರುವೆ. ಅವಳ ಸೀತೆ ಎನ್ನುವ ಹಾವು ಅಂದರೆ ಅದಕ್ಕೆ ಹೆಡೆ ಇರಬೇಕು. ಪಂಚಾಂಗುಲಿ ಪಂಚಶಿರೋತಿಕಾಯ. 5 ಅಗಲವಾದ ಅವಳ ಬೆರಳುಗಳು ಅಗಲವಾದ ಹೆಡೆಯಂತೆ ಇವೆ. ಈ ತರಹದ ಸೀತೆ ಎಂಬ ಸೀತಾಮಹಾಹಿ ತವ ಕೇನ ರಾಜನ್. ಯಾವನ್ನ ಲಂಕಾಂ ಸಮಭಿದ್ರವಂತಿ ವಲೀಮುಖಾ ಪರ್ವತಕೂಟ ಮಾತ್ರಾ ದಂಷ್ಟ್ರಾಯುಧಾಶ್ಚೈವ ನಖಾಯುಧಾಶ್ಚ ಪ್ರತೀಯತಾಂ ದಾಶರಥಾಯ ಮೈಥಿಲೀ.
ಏಕಾಗಿ ಈ ಹಠ ಲಂಕೆಯನ್ನ ಆ ಸುರುಳಿ ಮುಖದ ಕೋತಿಗಳು ಆಕ್ರಮಿಸುವ ಮೊದಲು ಪ್ರದೀಯತಾಂ ದಾಶರಥಾಯ ಮೈಥಿಲಿ, ಸೀತೆಯನ್ನ ರಾಮನಿಗೆ ಕೊಟ್ಟು ಬಿಡು. ಯಾವನ್ನ ಗೃಹಂತಿ ಚಿರಾಂಸಿ ಬಾಣಾ ರಾಮೇರಿತಾ ರಾಕ್ಷಸ ಪುಂಗವಾನಾಂ ವಜ್ರೋಪಮಾ ವಾಯುಸಮಾಯ ವೇಗಾ ಪ್ರದೀಯತಾಂ ದಾಶರಥಾಯ ಮೈಥಿಲಿ. ನಿನ್ನ 10 ತಲೆಗಳನ್ನ ಮುತ್ತುವ 10 ಬಾಣಗಳು ಬರುವ ಮುನ್ನವೇ ಸೀತೆಯನ್ನು ಕೊಟ್ಟು ಬಿಡುವು. ನ ಕುಂಭಕರ್ಣೇಂದ್ರಜಿತೌ ಚರಾಜನ್ ತಥಾ ಮಹಾಪಾರ್ಶ್ವ ಮಹೋದರೌ ವಾ ನಿಕುಂಭ ಕುಂಭೌ ಚ ತಥಾ ತಿಕಾಯಃ ಸ್ಥಾತುಂ ಸಮರ್ಥಾಃ ಯುಧಿರಾಘವಸ್ಯ. ಕುಂಭಕರ್ಣ, ಇಂದ್ರಜಿತ್, ಮಹಾಪಾರ್ಶ್ವ, ಮಹೋದರ, ನೀನು, ನಾನು ಯಾರೂ ಕೂಡ ಯುದ್ಧದಲ್ಲಿ ರಾಮನ ಮುಂದೆ ನಿಲ್ಲಲು ಸಾಮರ್ಥ್ಯವಿಲ್ಲ. ಈ ಪೇಪರ್ ಟೈಗರ್ ಅಂತಾರೆ ಗೊತ್ತಾ? ಪೇಪರಲ್ಲಿ ಇವ್ರಿಗಿವ್ರು ಸರಿ ಹೋಗ್ತಾರೆ, ಇವ್ರಿಗಿವ್ರು ಸರಿ ಹೋಗ್ತಾರೆ ಅಂತ. ಆದರೆ ವಾಸ್ತವ ನಿಜವಾದ ಯುದ್ಧದ ಮೇಲೆ ಎಸ್ಟಾಬ್ಲಿಷ್ ಆಗುತ್ತೆ. ನಾವು 5 ಜನ ಇದ್ದೀವಿ, ಅವ್ರು 5 ಜನ ಇದ್ದಾರೆ, ಅಷ್ಟೇ ಲೆಕ್ಕ. ಆ 5 ಜನ ನಮ್ಮ 5 ಜನ ಹೊಡೆದು ಬಿಡ್ತೀವಿ. ಇವನು ನನಗೆ, ಇವನು ನನಗೆ, ಇವನು ನನಗೆ ಅಂತ ಆರಿಸ್ಕೊಂಡು ಬಿಡ್ತೀವಿ. ಇದೆಲ್ಲ ಲೆಕ್ಕಾಚಾರ, ಯುದ್ಧದ ಮೊದಲಿನ ಲೆಕ್ಕಾಚಾರಗಳು. ಯುದ್ಧ ಶುರು ಆದ ಮೇಲೆ ಪರಿಸ್ಥಿತಿಯೇ ಬೇರೆ ಆಗಿಬಿಡುತ್ತೆ. ಆ ಕಾರಣದಿಂದ ಯುದ್ಧದ ಮೊದಲು ಪೌರುಷದ ಮಾತು ಬೇಡ. ಎರಡನೆಯದ್ದು, ಯಾವ ನೈತಿಕ ನೆಲೆ ಇದೆ ನಾವು ಅವನ ಮುಂದೆ ನಿಲ್ಲಲಿಕ್ಕೆ. ಆಯಿತು, ನೀನೇನೋ ಸೀತೆಯನ್ನ ಎತ್ಕೊಂಡು ಬಂದಿದ್ದಿ, ಉತ್ಕಟವಾಗಿ ಮೋಹಿಸಿದ್ದಿ, ನಿನಗೊಂದು ಮೋಟಿವ್ ಇದೆ, ಸೀತೆಯನ್ನು ಭೋಗಿಸಬೇಕು ಅಂತ. ಇವ್ರಿಗೆಲ್ಲ ಯಾವ ಹಣೆ ಬರಹ? ಆದರೆ ಅಲ್ಲೊಂದು ಮೋಟಿವ್ ಇದೆ, ಮೋಟಿವ್ ಅಲ್ಲದ ಮೋಟಿವ್. ರಾಮ ದೇವರು, ಅವನನ್ನು ಕಂಡ್ರೆ ಇವರಿಗೆ ದ್ವೇಷ, ಅಷ್ಟೇ ಸಾಕು. ಇಂದ್ರಜಿತು, ಮಹಾಪಾರ್ಶ್ವ, ಮಹೋದರ ಎಲ್ಲ ಅವ್ರಿಗಷ್ಟೇ ಸಾಕು. ಅತಿಕಾಯ ಅವ್ರಿಗಷ್ಟೇ ಸಾಕು. ಇನ್ಯಾವ ಉದ್ದೇಶವೂ ಬೇಡ, ಇನ್ಯಾವ ಫಲವೂ ಬೇಡ, ಇನ್ಯಾವ ನೈತಿಕತೆಯೂ ಬೇಡ. ಆದರೆ ಒಂದು ಉದ್ದೇಶ ಸಫಲ ಆಗೋದು ಉತ್ಕಟವಾದ ಒಂದು ದಾರಿ ಇದ್ದಾಗ. ಆ ದಾರಿ ಯಾವುದಿದೆ? ಜೀವನಸ್ತು ರಾಮಸ್ಯ ನ ಮೋಕ್ಷಸೆ ತ್ವಂ ಗುಪ್ತ ಸವಿತ್ರಾಪ್ಯಥವಾ ಮರುದ್ಭಿಃ ನವಾಸವಸ್ಯಾಂಕಗತೋ ನ ಮೃತ್ಯೋಃ ನಭೋ ನ ಪಾತಾಳಮನುಪ್ರವಿಷ್ಟಃ. ನಿಕುಂಭ, ಕುಂಭ, ಅತಿಕಾಯ, ನೀನು ರಾಮನಿಂದ ಬದುಕಿ ಬರುವುದಿಲ್ಲ. ನ ವಾಸವಸ್ಯಾಂಕಗತೋ ನ ಮೃತ್ಯೋಃ ನಭೋ ನ ಪಾತಾಳಮನುಪ್ರವಿಷ್ಟಃ. ಇಂದ್ರನ ತೊಡೆಯಲ್ಲಿ ಇರಬಹುದೇ, ಆಕಾಶದಲ್ಲಿ ಅಡಗಬಹುದೇ, ಪಾತಾಳದಲ್ಲಿ ಇರಬಹುದೇ? ಸಾಧ್ಯವೇ ಇಲ್ಲ. ಸಾವು ಅಟ್ಟಿಸಿಕೊಂಡು ಬರ್ತಾ ಇದೆ. ನಿಶಮ್ಯ ವಾಕ್ಯಂ ತು ವಿಭೀಷಣಸ್ಯ ತತಪ್ರಹಸ್ತೋ ವಚನಂ ಬಭಾತೆ ನನೋ ಭಯಂ ವಿದ್ಮನ ದೈವತೆಭ್ಯೋ ನ ದಾನವೇಭ್ಯೋಪ್ಯಥವಾ ಕದಾಚಿತ್. ಆಗ ಪ್ರಹಸ್ತ ಎದ್ದ, ವಿಭೀಷಣನಿಗೆ ಹೇಳಿದ, ಅಲ್ವೋ ವಿಭೀಷಣ, ನಮಗೆ ಯಾರ ಭಯ ಇದೆ? ದೇವತೆಗಳಿಂದಲೋ, ದೈತ್ಯರಿಂದಲೋ, ದಾನವರಿಂದಲೋ? ನ ಯಕ್ಷ ಗಂಧರ್ವ ಮಹೋರಗೇಭ್ಯೋ ಭಯನ್ನ ಸಂಖ್ಯೆ ಪತಗೋರಗೇಭ್ಯ. ಯಕ್ಷರಿಂದ, ಗಂಧರ್ವರಿಂದ, ಮಹೋರಗರಿಂದ, ಮಹಾನಾಗಗಳಿಂದ ಕಥನ್ನು ರಾಮಾದ್ಭವಿತಾ ಭಯನ್ನೋ ನರೇಂದ್ರ ಪುತ್ರಾತ್ ಸಮರೇ ಕದಾಚಿತ್. ಇನ್ನು ಯಕ್ಕಶ್ಚಿತ್ ರಾಮನಿಂದ ಭಯವೇ? ಹಳೆ ಮೈಸೂರು ಕಡೆ ಒಂದು ಗಾದೆ ಇತ್ತು, ಇದೆ ಈಗಲೂ ಕೂಡ, ದಂಡಿಗೆದಿರಲಿಲ್ಲ ದಾಳಿಗೆದಿರಲಿಲ್ಲ. ಹಾಗೆ
ಬೀದಿಲಿ ಹೋಗೋ ದಾಸಯ್ಯನಿಗೆ ಹೆದರ್ತೀನ ಅಂತ ಒಂದು ವರ್ಷನು, ದಾಸಯ್ಯನ ಗಡಗಂಟೆಗೆ ಹೆದರ್ತೀನ ಅಂತ ಇನ್ನೊಂದು ವರ್ಷನು. ಅಲ್ಲಿಯೂ ಎರಡು ಪಾಠಾಂತರ ಇದೆ. ಅಲ್ಲ, ಕಥನ್ನು ರಾಮಾತ್ ಭವಿತಾ ಭಯನ್ನೋ, ಅವನು ಯಾರು? ಯಕ್ಕಶ್ಚಿತ್, ನಮ್ಮ ಊಟದ ಮಗ ಮನುಷ್ಯರು. ಪ್ರಹಸ್ತವಾಕ್ಯಂ ತ್ವಹಿತಂ ನಿಚಮ್ಯ ವಿಭೀಷಣೋ ರಾಜಹಿತಾನುಕಾಂಕ್ಷಿ ತಥೋ ಮಹಾರ್ಥಂ ವಚನಂ ಬಭಾಷೆ ಧರ್ಮಾರ್ಥ ಕಾಮೇಚು ನಿವಿಷ್ಟ ಬುದ್ಧಿ. ಹೀಗೆ ಪ್ರಹಸ್ತನ ಮಾತನ್ನ ಕೇಳಿದ ವಿಭೀಷಣ ರಾಜನಿಗೆ ಹಿತವಾಗಬೇಕು ಅನ್ನುವ ದೃಷ್ಟಿಯಿಂದ ನುಡಿದ. ಪ್ರಹಸ್ತ ರಾಜಾನ ಮಹೋದರಶ್ಚ ತ್ವಂ ಕುಂಭಕರ್ಣಶ್ಚ ಯಥಾಥ ಜಾತಂ ಬ್ರವೀತ ರಾಮಂ ಪ್ರತಿ ತನ್ನ ಶಕ್ಯಂ ಯಥಾಗತಿ ಸ್ವರ್ಗದ ಮಧರ್ಮ ಬುದ್ಧೇ. ಪ್ರಹಸ್ತ ರಾಜ ಆಗಲಿ, ಮಹೋದರ ಆಗಲಿ, ಅಧಿಕಾಯ ಆಗಲಿ, ನೀವು ಅಸೆಸ್ ಮಾಡಿದ ಹಾಗೆ ರಾಮನಿಲ್ಲ. ನಿಮ್ಮ ಬುದ್ಧಿ ರಾಮನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಧರ್ಮದಲ್ಲಿ ಬುದ್ಧಿ ಇರುವವನಿಗೆ ಶಾಸ್ತ್ರ ಹೇಗೆ ಅರ್ಥ ಆಗಲ್ವೋ ಹಾಗೆ. ಯಾಕೆಂದ್ರೆ ಒಂದು ಮಾತಿದೆ, ಕರ್ಮಕೃತವಾದದ್ದು ಬುದ್ಧಿ, ಯತ್ನಾನುಸಾರಿಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ. ಅವರು ಬುದ್ಧಿ ಎಷ್ಟೇ ಇದ್ರೂ ಒಳ್ಳೆ ಕಡೆ ಬರಬೇಕು ಅಂತಿಲ್ಲ. ಬುದ್ಧಿವಂತರು, ಚೆನ್ನಾಗಿ ಮಾತನಾಡುವವರೆಲ್ಲ ಬುದ್ಧಿವಂತರು ಅಂತ ಇವ್ರ ತಲೆಯಲ್ಲಿ. ಚೆನ್ನಾಗಿ ಮಾತನಾಡುವವರು, ಇವ್ರಿಗಿಂತ ಒಂದು ಸ್ವಲ್ಪ ಹೇಳಿಬಿಟ್ರೆ ಏನಾದರೂ ಇವ್ರಿಗೆ ಗೊತ್ತಿಲ್ಲದೆ ಇರೋದು ಅವ್ರು ಬುದ್ಧಿವಂತರು ಅಂತ ಏನೇನೋ ಭ್ರಮೆಗಳಿದೆ ಈಗ. ಹಾಗಲ್ಲ ಅದು. ಬುದ್ಧಿ ಅಂದರೆ ನಿರ್ಣಯ ಮಾಡುವ ಕೆಪಾಸಿಟಿ. ಅದು ಯಾವಾಗ ಸಿದ್ಧ ಆಗತ್ತೆ ಅಂದರೆ ಸಮರ್ಥರಾದ ಮಧ್ಯಸ್ಥರಿದ್ದು ವಾದ ಪ್ರತಿವಾದಗಳಲ್ಲಿ ಸಿದ್ಧ ಆಗುವಂತಹ ಅಂಶ. ಆ ವಾದ ಮಿದುವಾಗಿಯೂ ಗೇಲಿ ಇರದಂತೆಯೂ ಇರಬೇಕು. ಅದೆಲ್ಲ ಇದ್ರೆ ನಾವೇನು ಹೇಳಿದ್ರೂ ಅರ್ಥ ಆಗಲ್ಲ. ಶ್ರೀವತ್ಸನ ಪ್ರಶ್ನೆ ಕುಂಭಕರ್ಣ ಅಂತ ಈ ಸರ್ಗದಲ್ಲಿಯೂ ಬಂದಿದೆ ಅಂತ. ಅಲ್ಲಿ ಕುಂಭಕರ್ಣ ಅಂತ ಹೇಳಿದರೆ ಅತಿಕಾಯನನ್ನ ಕುಂಭಕರ್ಣ ಅಂತ ಕರೆಯೋದು. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಬೃಹತ್ತನು ಕುಂಭವದೇವ ಕರ್ಣವು ಅಸ್ಯೇತ್ಯತೋ ನಾಮ ಚ ಕುಂಭಕರ್ಣ ಅಂತ. ಹಿರಿದಾದ ದೇಹ, ಮಡಕೆಯ ಹಿಡೆಯಂತೆಯೇ ದೊಡ್ಡ ಕಿವಿ, ಆದ್ದರಿಂದಾಗಿ ಅತಿಕಾಯನನ್ನು ಪ್ರೀತಿಯಿಂದ ಕುಂಭಕರ್ಣ ಅಂತ ಕರೀತಾ ಇದ್ರು. ಹೀಗಾಗಿ ಈ ಸರ್ಗದಲ್ಲಿ ಬಂದಿರುವ ಅತಿಕಾಯ ಅನ್ನೋ ಕುಂಭಕರ್ಣ ಅನ್ನೋ ಶಬ್ದಕ್ಕೆಲ್ಲ ಅತಿಕಾಯ ಅಂತ ಅರ್ಥ. ಇದನ್ನ ನೋಡ್ಕೊಂಡು ಆ ಶ್ಲೋಕ ಹೇಳ್ಬಿಟ್ರು, ಸೇರಿಸ್ಬಿಟ್ರು. ಹೀಗೆ ಪ್ರಕ್ಷೇಪ ಹೆಂಗ್ ಮಾಡಿದ್ದಾರೆ ಅಂತನೂ ಸ್ಪಷ್ಟ ಆಗತ್ತೆ. ಇರ್ಲಿ, ಕಥೆಗೆ ಬರೋಣ. ಅವನು ಹೇಳ್ದ, ಅಲ್ಲ ನೀವು ನಿಮ್ಮ ಬುದ್ಧಿ ಅಧರ್ಮ ಬುದ್ಧಿ ಸ್ವರ್ಗಂ ನ ಶಕ್ಯಂ. ಅಧರ್ಮ ಬುದ್ಧಿ ಇರುವವ ಸ್ವರ್ಗಕ್ಕೆ ಹೆಂಗೆ ಹೋಗ್ತಾನೆ? ಸ್ವರ್ಗದ ಬಗ್ಗೆ ಹೇಗೆ ಯೋಚನೆ ಮಾಡ್ತಾನೆ? ವಧಸ್ತು ರಾಮಸ್ಯ ಮಯಾ ತ್ವಯಾ ಚ ಪ್ರಹಸ್ತ ಸರ್ವೈರಪಿ ರಾಕ್ಷಸೈರ್ವಾ ಕಥಂ ಭವೇದರ್ಥ ವಿಚಾರದಸ್ಯ ಮಹಾರ್ಣವಂ ತರ್ತುಮಿವಾಪ್ಲವಸ್ಯ. ನೀವೊಂದು ಯೋಚನೆ ಮಾಡಿ. ನೀನಾಗಲಿ, ನಾನಾಗಲಿ, ಇಂದ್ರಜಿತು ಆಗಲಿ, ಪ್ರಹಸ್ತನಿಗೆ ಹೇಳ್ತಾ ಇರೋದು, ನೀನಾಗಲಿ, ನಾನಾಗಲಿ, ಇಂದ್ರಜಿತು ಆಗಲಿ, ಮಹೋದರ ಆಗಲಿ, ಮಹಾಪಾರ್ಶ್ವ ಆಗಲಿ, ರಾಮನನ್ನ ಕೊಲ್ಲಲು ಏನು ಬಲಿಷ್ಠವಾದ ಆಧಾರ ಇದೆ ಅಂತ ಯೋಚನೆ ಮಾಡಿ. ಯುದ್ಧವೇ ನಿರುದ್ದೇಶ್ಯ. ಯುದ್ಧಕ್ಕೆ ಏನಾದರೂ ಒಂದು ಉದ್ದೇಶ ಇದೆಯೇ? ಯುದ್ಧಕ್ಕೆ ಏನಾದರೂ ಒಂದು ಪ್ರೇರಕ ಇದೆಯೇ? ಆ ಪ್ರೇರಕ ಎಲ್ಲಿದೆ? ಇಲ್ಲ.
ಕಥಂ ಭವೇದರ್ಥ ವಿಚಾರದಸ್ಯ ಮಹರ್ಣವಂ ತರ್ತುಮಿವಾಪ್ಲವಸ್ಯ. ಯೋಚನೆ ಮಾಡಿ, ನಾವು ರಾಮನನ್ನು ಕೊಲ್ಲೋದು ಅನ್ನೋದು ಹೇಗಿರುತ್ತೆ ಅಂದರೆ, ದೋಣಿ ತೆಪ್ಪ ಕೂಡ ಇಲ್ಲ, ಕಡಲನ್ನು ದಾಟ್ತೇನೆ ಅಂದಾಗಿರುತ್ತೆ. ಯಾಕೆಂದರೆ ಆ ಬೇಸಿಕ್ಕು, ಆ ಪ್ರೇರಣೆ ಎಲ್ಲಿಂದ ಇದೆ ಹೇಳಿ? ನಾವು ಯಾಕೆ ಅವನನ್ನು ಕೊಲ್ಲಬೇಕು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಕಾರಣ ಇದೆ? ಅಟ್ಲೀಸ್ಟ್ ರಾವಣನ ಹತ್ರ ಆದರೂ ಒಂದು ಕಾರಣ ಇದೆ. ನಾನು ಅವನ ಹೆಣ್ಣನ್ನು ಪ್ರೀತಿಸಿದೆ, ಹೆಣ್ಣಾಗಲಿ ರತ್ನ ಆಗಲಿ ಬಲ ಇರುವವನ ಸೊತ್ತು, ನನಗೆ ಜಾಸ್ತಿ ಬಲ ಇದೆ, ಅದರಿಂದ ತಗೊಂಡು ಬರ್ತೇನೆ, ಅದನ್ನು ದಕ್ಕಿಸ್ಕೋಬೇಕು, ಅದರಿಂದ ಹೋರಾಡ್ತೇನೆ. ಇದು ಯಾರ ಒಂದು ಹೇಳಿಕೆ ಆಗಬಹುದು? ರಾವಣನದ್ದಾಗಬಹುದು. ನನಗೆ ನಿನಗೇನಿದೆ? ನಮ್ಮ ಧಣಿ ಎತ್ಕೊಂಡ್ಬಂದಿದ್ದಾನೆ, ಅವನು ಮಾಡಿರೋದು ಕರೆಕ್ಟ್, ನಾವು ಅವನು ಉಪ್ಪು ತಂದಿದ್ದೀವಿ, ಅದರಿಂದ ಹೋರಾಡ್ತೇವೆ. ಏನು ವಾದ ಇದು? ಅದರಿಂದ ತೆಪ್ಪವೂ ಇಲ್ಲದೆ ಕಡಲನ್ನು ದಾಟಿದಂತೆ ಆಗತ್ತೆ ನಮ್ಮ ಪರಿಸ್ಥಿತಿ. ಯೋಚನೆ ಮಾಡು. ಅದರಿಂದ ನಾವು ಅವ್ರಿಗೆ ಎದುರಿಲ್ಲ ಇವ್ರಿಗೆ ಎದುರಿಲ್ಲ ಅಂದರೆ, ಅವಾಗ ಒಂದು ಮೋಟಿವ್ ಇತ್ತು. ರಾಕ್ಷಸರನ್ನ, ಇದು ದೇವತೆಗಳ ವಿರುದ್ಧ ಹೋರಾಡಲಿಕ್ಕೆ ಒಂದು ಮೋಟಿವ್ ಇತ್ತು. ಸಂಪತ್ತು ಬೇಕು, ಮತ್ತೆ ನಮಗೆ ಬಲ ಇದೆ, ಅದಕ್ಕೆ ತಕ್ಕ ಮುಂಜಾಗ್ರತೆ ಇದೆ, ವರ ತಗೊಂಡಿದ್ದೀವಿ, ಇವೆಲ್ಲ ಇತ್ತು. ಸೀತೆಯ ವಿಚಾರದಲ್ಲಿ ಏನಿದೆ? ಹಣವೇ? ರಾಮ ಏನಾದರೂ ಅವಮಾನ ಮಾಡಿದ್ನೇ? ಏನೂ ಇಲ್ಲದೆ ಹೆಂಗೆ ಹೊಡೆದು ಬಿಡ್ತೀರ ನೀವು? ಒಂದು ಹೊಡಿಲಿಕ್ಕೆ ಬಲಿಷ್ಠವಾದ ಕಾರಣ ಇಲ್ಲದೆ ಹೊಡಿಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ಹೇಗೆ ಧರ್ಮ ಪ್ರಧಾನಸ್ಯ ಮಹಾರಥಸ್ಯ ಇಕ್ಷ್ವಾಕು ವಂಶ ಪ್ರಭವಸ್ಯ ರಾಜ್ಞಃ ಪುರೋಸ್ಯ ದೇವಾಶ್ಚ ತಥಾ ವಿಧಸ್ಯ ಕೃತ್ಯೇಷು ಶಕ್ತಸ್ಯ ಭವಂತಿ ಮೂಢಾಃ. ಧರ್ಮಪ್ರಧಾನನು, ಮಹಾರಥನು, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನೂ ಆದ ರಾಮನ ಎದುರುಗಡೆ ದೇವತೆಗಳು ಏನು ಮಾಡಬೇಕು ಅಂತ ಗೊಂದಲಕ್ಕೊಳಗಾಗ್ತಾರೆ. ಆ ಪರಿಸ್ಥಿತಿ ಇದೆ. ನೀವು ಹೇಗೆ ಅವರನ್ನು ಹೋರಾಡ್ತೀರ? ತೀಕ್ಷ್ಣಾನತಾವತ್ತವ ಕಂಕಪತ್ರಾ ದುರಾತದಾ ರಾಘವ ವಿಪ್ರಮುಕ್ತಾ ಭಿತ್ವಾ ಶರೀರಂ ಪ್ರವಿಚಂತಿ ಬಾಣಾ ಪ್ರಹಸ್ತತೇನೈವ ವಿಕಥಸೆ ತ್ವಂ. ಇನ್ನು ನಿನಗಿನ್ನೂ ರಾಮನ ಪರಾಕ್ರಮ ಗೊತ್ತಿಲ್ಲ ಅಂತ ಕಾಣುತ್ತೆ. ಇನ್ನೂ ಅವನ ಬಾಣಗಳು ನಿನ್ನ ಶರೀರವನ್ನು ಭೇದಿಸಿ ಕೆಳಗಡೆ ಹೊಕ್ಕಿಲ್ಲ. ಭಿತ್ವಾ ನತಾವತ್ ಪ್ರವಿಶಂತಿ ಕಾಯಂ ಪ್ರಾಣಾಂತಿಕಾಸ್ತೆ ಶನಿತುಲ್ಯ ವೇಗಾ ಶಿತಾಃ ಶರಾಃ ರಾಘವ ವಿಪ್ರಮುಕ್ತಾಃ ಪ್ರಹಸ್ತತೇನೈವ ವಿಕಥಸೆ ತ್ವಂ. ಅದರಿಂದಾಗಿ ಪ್ರಹಸ್ತ ತೇನೈವ ವಿಕಥಸೆ, ಅದಕ್ಕೆ ನೀನಿಷ್ಟೊಂದು ಹಾರಾಡ್ತಾ ಇದ್ದಿ. ದೇವಾಂತಕ, ನರಾಂತಕ, ಅತಿಕಾಯ, ಅತಿರಥ, ಕುಂಭಕರ್ಣ, ಕುಂಭಕರ್ಣನ ಮಗ ನಿಕುಂಭ, ರಾವಣ, ಯಾರೂ ಎದುರಿಸಲಿಕ್ಕಾಗಲ್ಲ. ಅಯಂಚ ರಾಜ ವ್ಯಸನಾಭಿಭೂತೋ ಮಿತ್ರೈರಮಿತ್ರ ಪ್ರತಿಮೈರ್ಭವದ್ಭಿ ಅನ್ವಾಸ್ಯತೆ ರಾಕ್ಷಸರ ನಾಚನಾರ್ಥೆ ತೀಕ್ಷ್ಣ ಪ್ರಕೃತ್ಯಾಶ ಸಮೀಕ್ಷಕಾರಿ. ಮತ್ತೆ ನಮ್ಮ ರಾಜ ಯೋಗ್ಯನಾದವನಿರಬೇಕು. ಸುಮ್ಮನೆ ನಮ್ಮ ಧಣಿ ಸಪೋರ್ಟ್ ಮಾಡ್ತೀವಿ, ನಮ್ಮ ಧಣಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದೇ ರೀತಿ ಈಗಿನ ಈ ನಟರ ಫ್ಯಾನ್ಸ್ ಇದ್ದಾರಲ್ಲ, ಅವ್ರ ತರಹ ಆಗುತ್ತೆ. ಅವೆಲ್ಲ ಗೊತ್ತಿಲ್ಲ ನಮಗೆ, ನಾವು ಅಷ್ಟೇ ಫ್ಯಾನ್ಸು ಅಂತಾರೆ. ನೀವು ಅದೇ ತರಹ ವಿವೇಕಿಗಳು ಅಂತಾನೆ. ಅಯಂಚ ರಾಜ ವ್ಯಸನಾಭಿಭೂತಃ. ಈ ದೊರೆ ಏನಿದ್ದಾನೆ ಚಟಗಳಿಂದ ಸೋತಿದ್ದಾನೆ. ಮೊದಲು ಅವನನ್ನು ಅವನು ಗೆಲ್ತ್ಕೋಬೇಕು. ಮೊದಲು ನನ್ನನ್ನು ನಾನು ನಿಗ್ರಹ ಮಾಡಿಕೊಂಡ್ರೆ ಬೇರೆಯವ್ರನ್ನ ನಿಗ್ರಹ ಮಾಡಬಹುದು. ಚಾಣಕ್ಯ ಹೇಳ್ತಾನಲ್ಲ, ಕೃತ್ಸನಮಿದಂ ಹಿ ಶಾಸ್ತ್ರಮಿಂದ್ರಿಯ ಜಯ ಅಂತ. ಅರ್ಥಶಾಸ್ತ್ರ ಅಂದರೆ ಏನು? ರಾಜನೀತಿ ಶಾಸ್ತ್ರ ಮೊದಲು ತನ್ನನ್ನು ಗೆದ್ದುಕೊಂಡು ಉಳಿದವ್ರನ್ನ ಗೆಲ್ಲೋದು.
ನನ್ನನ್ನೇ ನಾನು ಗೆದ್ದಿಲ್ಲ ಊರನ್ನ ಗೆಲ್ತೇನೆ ಅಂತ ಹೋದ್ರೆ ನಾನೇ ಮದ್ಯವ್ಯಸನಿ, ಊರನ್ನ ಗೆಲ್ತೇನೆ. ಮೊದಲು ಕಾಡು, ನನಗಂತೂ ಮದ್ಯ ಇಲ್ಲದೆ ಇರ್ಲಿಕ್ಕಾಗಲ್ಲಪ್ಪ, ನಮಗಂತೂ ಸಿಗರೇಟ್ ಇಲ್ಲದೆ ಇರ್ಲಿಕ್ಕಾಗಲ್ಲಪ್ಪ ಒಂದು ಘೋಷಣೆ ಮಾಡ್ತವೆ ಲೆಫ್ಟಿಸ್ಟ್ಗಳು, ನಾಸ್ತಿಕರು ಎಲ್ಲ. ನಿಮ್ಮನ್ನೇ ನೀವು ಗೆದ್ದುಕೊಳ್ಳೋಲ್ಲ, ಇನ್ನು ಉಳಿದವ್ರನ್ನೇನ್ರಿ ಗೆಲ್ಲೋದು? ಅದರಿಂದಾಗಿ ಅಯಂಚ ರಾಜ ವ್ಯಸನ ವಿಭೂತ ಮಿತ್ರೈರ ಮಿತ್ರ ಪ್ರತಿಮೈರ್ಭವದ್ಭಿ. ನೀವೆಲ್ಲ ಮಿತ್ರರು ಅಂತ ಅನಿಸಿಕೊಂಡವರು, ನೀವು ವಾಸ್ತವವನ್ನು ತೋರಿಸಲೇ ಇಲ್ಲ. ಅಮಿತ್ರ ಪ್ರತಿಮೈಹಿ, ಶತ್ರುಗಳಂತೆ ಇರುವ ಮಿತ್ರರು ನೀವು. ಅನ್ವಾಸ್ಯತೆ ರಾಘವ ರಾಕ್ಷಸನಾಶನಾರ್ಥೇ, ರಾಕ್ಷಸನ ನಾಶಕ್ಕಾಗಿಯೇ ನೀವು ಅವನನ್ನು ಬೆಂಬಲಿಸ್ತಾ ಇದ್ದೀರ. ತೀಕ್ಷ್ಣ ಪ್ರಕೃತ್ಯಾಹ ಸಮೀಕ್ಷಕಾರಿ, ಮೊದಲೇ ಹೊರಟ. ಪ್ರಕೃತ್ಯ ತೀಕ್ಷ್ಣ, ಅಸಮೀಕ್ಷಕಾರಿ, ಯಾವುದನ್ನೂ ಆಳವಾಗಿ ಯೋಚನೆ ಮಾಡುವ ಸಾಮರ್ಥ್ಯ ಕಳ್ಕೊಂಡಿದ್ದಾನೆ. ಯಾಕೆಂದ್ರೆ ನಿಮ್ಮಂಥವ್ರು ಯೋಚನೆ ಮಾಡಬೇಡಿ ಬಾಸ್, ಬಹಳ ಎತ್ತರದಲ್ಲಿರೋರಿಗೆಲ್ಲ ಯೋಚನೆ ಅಂತ ಅನ್ನೋದು ನಿಷಿದ್ಧ ಅಂತ ಹೇಳ್ತಾ ಇರೋರೇ ನೀವು. ನಿಮ್ಮ ಮನಸ್ಸು ಹೆಂಗ್ ಬರುತ್ತೋ ಹಂಗಿರಿ ಅಂತ, ಬುದ್ಧಿ ಕೆಲಸನೇ ಕೊಡಬೇಡಿ ಅಂತ ನೀವು ಇಂಡೈರೆಕ್ಟ್ ಆಗಿ ಪ್ರಚೋದನೆ ಮಾಡ್ತಾ ಇದ್ರೆ ಅವನ್ಯಾಕೆ ಯೋಚನೆ ಮಾಡ್ತಾನೆ? ಒಬ್ಬನಾದ್ರೂ ಇಷ್ಟೊಂದು ಹೆಣ್ಣುಗಳನ್ನು ತರ್ತಾ ಇದ್ದೀರಾ, ತರ್ತಾ 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 ಅತ್ಯಂತ ಬಲಿಷ್ಠನೊಬ್ಬನ ಹೆಣ್ಣನ್ನು ತರ್ತೀರಾ ಬೇಡ ಅಂತ ಅಂದ್ರ? ಇಲ್ಲ. ನಮ್ಮ ಪಾಡಿಗೆ ಏನಾಗಬೇಕು ಅಂತ ಸುಮ್ಮನೆ ಇದ್ರಿ. ಅದು ಇವತ್ತು ಈ ಪರಿಸ್ಥಿತಿ ತಂದಿದೆ. ಅನಂತ ಭೋಗೇನ ಸಹಸ್ರಮೂರ್ಧ್ನ ನಾಗೇನ ಭೀಮೇನ ಮಹಾಬಲೇನ ಬಲಾತ್ ಪರಿಕ್ಷಿಪ್ತಮಿಮಂ ಭವಂತೋ ರಾಜಾನಮುಚ್ಛಿಪ್ಯ ವಿಮೋಚಯಂತು. ಅವನ ವ್ಯಸನವೆಂಬ ದೊಡ್ಡ ಹಾವಿನಿಂದ ಅವನನ್ನು ಬಿಡಿಸಿರಿ ಮೊದಲು. ಅವನ ವ್ಯಸನವೇ ದೊಡ್ಡ ಹಾವಿದ್ದ ಹಾಗೆ, ಅವನನ್ನು ಗಟ್ಟಿಯಾಗಿ ಸುತ್ತುವರೆದು ನಿಂತ್ಕೊಂಡ್ಬಿಟ್ಟಿದೆ. ಅದು ನಿಮಗೆ ಗೊತ್ತೇ ಆಗ್ತಾ ಇಲ್ಲ. ಯಾವದ್ಧಿಕೇತ ಗ್ರಹಣಾತ್ ಸುಹೃದ್ಭಿ ಸಮೇತ್ಯ ಸರ್ವೈ ಪರಿಪೂರ್ಣ ಕಾಮೈ ನಿಗೃಹ್ಯ ರಾಜ ಪರಿರಕ್ಷಿತವ್ಯೋ ಭೂತೈರ್ಯಥಾ ಭೀಮ ಫಲೈರ್ಗೃಹೀತ. ನಿಮ್ಮೆಲ್ಲರನ್ನು ತಲೆಮುಡಿ ಹಿಡಿದು ಎಳೆಯೋನೊಬ್ಬ ಬರದೇ ಹೊರತು ನಿಮಗೆ ಬುದ್ಧಿ ಬರಲ್ಲ. ಸುವಾರಿಣ ರಾಘವ ಸಾಗರೇಣ ಪ್ರಚ್ಛಾದ್ಯಮಾನಸ್ತರತಾ ಭವದ್ಭಿಃ ಯುಕ್ತಸ್ತ್ವಯಂ ತಾರಯಿತುಂ ಸಮೇತ್ಯ ಕಾಕುತ್ಸ್ಥಪಾತಾಲ ಮುಖೇ ಪತಂತಃ. ಕಾಕುತ್ಸ್ಥನೆಂಬ ಸುಳಿಯಲ್ಲಿ ಸಿಕ್ಕಿಕೊಳ್ತಾ ಇದ್ದಾನೆ. ಇವನೇ ಸಾಗರ, ಇದೇ ಸುಳಿ. ಸುವಾರಿಣ ರಾಘವ ಸಾಗರೇಣ ಪ್ರಚ್ಛಾದ್ಯಮಾನಃ ತರಸಾ ಭವದ್ಭಿಃ ಯುಕ್ತಸ್ತ್ವಯಂ ತಾರಯಿತುಂ ಸಮೇತ್ಯ ಕಾಕುತ್ಸ್ಥಪಾತಾಲ ಮುಖೇ ಪತಂತಃ. ರಾಮನೆಂಬ ಪಾತಾಳದ ಮುಖದಲ್ಲಿ ಬಿದೋಗ್ತಾ ಇದ್ದಾನೆ, ಬರ್ಮುಡಾ ಟ್ರ್ಯಾಂಗಲ್ ತರಹ. ಏನು ಅಂತ ಗೊತ್ತಿಲ್ಲ. ಇದಂ ಪುರಸ್ಯಾಶ್ಚ ರಾಕ್ಷಸಸ್ಯ ರಾಜ್ಞಶ್ಚ ಪಥ್ಯಂ ಸತಹೃಜ್ಜನಸ್ಯ ಸಮ್ಯಗ್ಧಿ ವಾಕ್ಯಂ ಸ್ವಮತಂ ಬ್ರವೀಮಿ ನರೇಂದ್ರ ಪುತ್ರಾಯ ದದಾತು ಮೈಥಿಲೀಂ. ಇಡೀ ಪಟ್ಟಣಕ್ಕೆ ಒಳ್ಳೆಯದಾಗಬೇಕು, ರಾಕ್ಷಸ ಕುಲಕ್ಕೆ ಒಳ್ಳೆಯದಾಗಬೇಕು ಅಂದರೆ ಸೀತೆಯನ್ನು ಮರಳಿಸಿಬಿಡಿ. ಪರಸ್ಯ ವೀರ್ಯಂ ಸ್ವಬಲಂ ಹಿತ ಬುದ್ಧ್ವಾ ಸ್ಥಾನಂ ಕ್ಷಯಂ ಚೈವ ತಥೈವ ವೃದ್ಧಿಂ ತಥಾ ಅನುಮೃಶ್ಯ ಬುದ್ಧ್ಯ ವದೇಕ್ಷಮಂ ಸ್ವಾಮಿ ಹಿತಂ ತಮಂತ್ರಿ. ಮಂತ್ರಿಯಾದವನು ಶತ್ರುವಿನ ವೀರ್ಯವನ್ನು ತಿಳ್ಕೊಳ್ಬೇಕು, ತಮ್ಮ ಬಲದ ಮಿತಿಯನ್ನು ತಿಳ್ಕೊಳ್ಬೇಕು, ಸ್ಥಾನ ಯಾವುದು ಅಂತ ತಿಳ್ಕೊಳ್ಬೇಕು, ನಾಶದ ಬಗ್ಗೆ ತಿಳ್ಕೊಳ್ಬೇಕು, ಅಭಿವೃದ್ಧಿ ಅಂದ್ರೇನು ಅಂತ ತಿಳ್ಕೊಳ್ಬೇಕು, ಬೆಳವಣಿಗೆ ಅಂದ್ರೇನು ಅಂತ ತಿಳ್ಕೊಳ್ಬೇಕು. ಇವಿಷ್ಟನ್ನು ಯೋಚನೆ ಮಾಡಿ ವದೇಕ್ಷಮಂ ಸ್ವಾಮಿ ಹಿತಂ ತಮಂತ್ರಿ, ಸ್ವಾಮಿಗೆ ಹಿತವಾದದ್ದನ್ನು ಹೇಳಬೇಕು, ಅವನೇ ಮಂತ್ರಿ, ಉಳಿದವನಲ್ಲ. ನಿಮ್ಮಂಥವರು 4 ಜನ ಹಿಂದೆ ನೀವೇನು ಮಾಡಿದ್ರು ಸರಿ ನೀವೇನು ಮಾಡಿದ್ರು ಸರಿ ಅಂತ ಜೈ ಜೈಕಾರ ಹಾಕ್ತಾ ಇದ್ರೆ ಅವನ ಬುದ್ಧಿ ಹೆಂಗೆ ಗೊತ್ತಾಗುತ್ತೆ? ಬಹಳ ಭೀಕರ ಅಂತ ಹೇಳಿದ್ರು ಅನ್ನುವಲ್ಲಿಗೆ
ಯುದ್ಧಕಾಂಡೆ 14 ಸರ್ಗಃ. ಬೃಹಸ್ಪತಿಸ್ತುಲ್ಯಮತೇರ್ವಚಸ್ತನ್ನಿತಮ್ಯ ಯತ್ನೇನ ವಿಭೀಷಣಸ್ಯ ತತೋ ಮಹಾತ್ಮ ವಚನಂ ಬಭಾಚೆ ತತ್ರೇಂದ್ರಜಿನ್ನೈಋತಯೂತ ಮುಖ್ಯ. ಹೀಗೆ ಬೃಹಸ್ಪತಿಗೆ ಸಮನಾದ ಅವನ ಮಾತನ್ನ ಕೇಳಿ, ವಿಭೀಷಣನ ಮಾತನ್ನ ಕೇಳಿ ಇಂದ್ರಜಿತ್ ಮಾತನಾಡಿದ. ಖಿನ್ನಾಮತೆ ತಾತ ಕನಿಷ್ಠವಾಕ್ಯಂ ಅನರ್ಥಕಂ ವೈ ಬಹುಭೀತವಚ್ಚ ಅಸ್ಮಿನ್ ಕುಲೇ ಯೋಪಿ ಭವೆನ್ನ ಜಾತಃ ಸೋಪೀದೃಚಂ ನೈವ ವದೇನ್ನ ಕುರ್ಯಾತ್. ಏನಾಗಿದೆ ವಿಭೀಷಣ ನಿನಗೆ? ಪ್ರಾಯ ನಮ್ಮ ಕುಲದಲ್ಲಿ ಹುಟ್ಟಿದ ಅತ್ಯಂತ ಪುಕ್ಕಲ ಅಂದ್ರೆ ನೀನೇ ಇರಬೇಕು ಅಂದ. ಕನಿಷ್ಠ ಅಂತಾನೆ. ಚಿಕ್ಕ ಅಪ್ಪ ಅಲ್ಲ, ಚಿಕ್ಕ ಅಂತ ಕರೆದ ಹಾಗಿದು. ಕನಿಷ್ಠ ಅಲ್ಲಿ ನಮ್ಮ ಕುಲದಲ್ಲಿ ನಿನ್ನಷ್ಟು ಪುಕ್ಕಲರು ಹುಟ್ಟಲೇ ಇಲ್ಲ. ಸತ್ವೇನ ವೀರ್ಯೇಣ ಪರಾಕ್ರಮೇಣ ಧೈರ್ಯೇಣ ಚೌರ್ಯೇಣ ಚ ತೇಜಸಾ ಚ ಏಕಕುಲೇಸ್ಮಿನ್ ಪುರುಷೋ ವಿಮುಕ್ತೋ ವಿಭೀಷಣಸ್ತಾತ ಕನಿಷ್ಠಯೇ ಚ. ಸತ್ವದಿಂದ, ವೀರ್ಯದಿಂದ, ಪರಾಕ್ರಮದಿಂದ, ಧೈರ್ಯದಿಂದ, ಚೌರ್ಯದಿಂದ, ತೇಜಸ್ಸಿನಿಂದ ನಮ್ಮ ಕುಲದಲ್ಲಿ ಒಬ್ಬ ಹೊರತಾಗಿದ್ದಾನೆ. ಅವನ ಹೆಸರು ವಿಭೀಷಣ. ಕಿನ್ನಾಮತೌ ಮಾನುತ ರಾಜಪುತ್ರೌ ಅಸ್ಮಾಕಮೇಕೇನ ಹಿ ರಾಕ್ಷಸೇನ ಸುಪ್ರಾಕೃತೇನಾಪಿ ನಿಹಂತುಮೇತೌ ಶಕ್ಯೌ ಪಿತೌ ಭೀತಯತೆ ಸ್ಮ ವೀರೋ ಭೀರೋ ಭೀರೋ. ಪುಕ್ಕಲನೇ ಮಾನುಷ ರಾಜಪುತ್ರ, ಮನುಷ್ಯರಾಜರ ಕುಮಾರಗಳು. ಪಳ್ಳುಕುಟ್ಟಿಗಳು. ಪಳ್ಳುಕುಟ್ಟಿಯಿಂದ ಮನುಷ್ಯರ ಮಕ್ಕಳು. ನರೇಂದ್ರ ಪುತ್ರವು ನಮ್ಮಲ್ಲಿ ಸುಪ್ರಾಕೃತೇನಾಪಿ ರಾಕ್ಷಸೇನ, ಒಬ್ಬ ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ ಬೇಡ, ಆರ್ಡಿನರಿ ರಾಕ್ಷಸನಾದ್ರೂ ಕೊಂದು ಬಿಡ್ತಾನೆ. ಅದರಿಂದ ಹೆದರುತ್ತಲ್ಲಪ್ಪ ನೀನು. ತ್ರಿಲೋಕನಾಥೋ ನನು ದೇವರಾಜ ಶಕ್ತೋ ಮಯಾ ಭೂಮಿತಲೇ ನಿವಿಷ್ಟಃ ಭಯಾರ್ಪಿತಶ್ಚಾಪಿ ದಿಶ ಪ್ರಪನ್ನಾಃ ಸರ್ವೇ ತದಾ ದೇವಗಣಾಃ ಸಮಗ್ರಾಃ. ಮೂರು ಲೋಕದ ಒಡೆಯ ದೇವರಾಜ, ಸೋಲಿಲ್ವೇ ನನ್ನಿಂದ, ಭೂಮಿಯಲ್ಲಿ ಬೀಳಿಲ್ವೇ ನನ್ನಿಂದ. ಕಂಗೆಟ್ಟು ದಿಕ್ಕುಗಳನ್ನು ನೋಡ್ಕೊಂಡು ಓಡಿ ಹೋದ್ನಲ್ಲ. ಐರಾವತೋ ನಿಸ್ವನ ಮುನ್ನದಂತಹ ನಿಪಾತಿತೋ ಭೂಮಿ ತಳೆ ಮಯಾತು ವಿಕೃಷ್ಯ ದಂತೌ ತು ಮಯಾ ಪ್ರಸುಷ್ಯ ವಿತ್ರಾಸಿತಾ ದೇವಗಣಾಸ್ತಮಗ್ರಾಹ. ಐರಾವತ ಅವನ ಆನೆ. ಆ ಆನೆಯ ಕೋರೆ ದಾಡೆಯನ್ನು ಹಿಡಿದು ದರ ದರ ಭೂಮಿಯಲ್ಲಿ ಬೀಳಿದು ಎಳ್ಕೊಂಡು ಹೋಗಲಿಲ್ವ ನಾನು? ಆಗ ಎಲ್ಲ ದೇವತೆಗಳು ಏನು ಮಾಡ್ತಾ ಇದ್ರಪ್ಪ? ಗಡ್ಡ 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 ನಡುಗ್ತಾ ಇದ್ರು. ಸೋಹಂ ತುರಾಣಾಮಪಿ ದರ್ಪಹಂತ ದೈತ್ಯೋತ್ತಮಾನಾಮಪಿ ಶೋಕಕರ್ತ ಕಥಂ ನರೇಂದ್ರಾತ್ಮಜಯೋರ್ನ ಚಕ್ಯೋ ಮನುಷ್ಯಯೋ ಪ್ರಾಕೃತಯೋ ಸುವೀರ್ಯ. ನಾನು ದೇವತೆಗಳ ದರ್ಪವನ್ನು ಕಸಿದವನು. ಒಮ್ಮೊಮ್ಮೆ ದೈತ್ಯರಿಗೂ ನಾನು ಶೋಕ ಕೊಟ್ಟದ್ದುಂಟು. ಅದರಿಂದಾಗಿ ಕಷ್ಟ. ನನ್ನನ್ನು ಗೆಲ್ಲುವವರು ಯಾರಿದ್ದಾರೆ? ಅವರು ಏನು ಮಾಡಲಿಕ್ಕಾಗಲ್ಲ ನನ್ನನ್ನು ಅಂತ ಅವನು ಹೇಳಿದ. ಇನ್ನು ವಿಭೀಷಣ ಏನು ಹೇಳಿದ ಅನ್ನೋದನ್ನು ಮುಂದಿನ ಶನಿವಾರ ನೋಡುವ. ಮುಂದಿನ ಶನಿವಾರ ಪಾಡ್ಯ ಕಾವ್ಯ, ಆದಿಕಾವ್ಯ. ಬ್ರಹ್ಮಸೂತ್ರ ಮಾಡಲ್ಲ ಅಂತ ಅಂದ್ಕೊಂಡಿದ್ದೇನೆ ಅಷ್ಟೆ, ಅಥವಾ ಬೇರೆ ಅಲ್ಲೂ ಮಾಡ್ತೇನೆ. ಹಾಂ ಸರಿ, ಕೃಷ್ಣ ಅವತ್ತು ಹೇಳ್ತೇನೆ. ಶನಿವಾರ ಇದೆಯೋ ಇಲ್ಲೋ ಶುಕ್ರವಾರ ಹೇಳ್ತೇನೆ.